ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನಾನಿವತ್ತು ಬಾದಾಮ್ ಪುರಿ ಹೇಗೆ ಮಾಡೋದು ತೋರಿಸ್ತೀನಿ. ಇನ್ನೇನು ಹಬ್ಬಗಳು ಹತ್ತಿರ ಬರ್ತಾ ಇದೆ. ಈ ಬಾದಾಮ್ ಪುರಿಯಿಂದ ಸ್ವೀಟ್ ಐಟಮ್ಸ್ಗಳನ್ನು ಶುರು ಮಾಡೋಣ ಅಂತ ನಾನಿಲ್ಲಿ ಇದಕ್ಕೆ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಡೆ ಮೈದಾ ಹಿಟ್ಟನ್ನು ರವೆಯನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ನಿಮಗೆ ಅಳತೆ ಹೇಳಬೇಕಿದ್ರೆ ಅರ್ಧ ಕೆಜಿ ಮೈದಾ ಹಿಟ್ಟಿಗೆ 150 ಗ್ರಾಮ್ನಷ್ಟು ಸಣ್ಣ ರವೆ ಅಂತ ಏನು ಹೇಳ್ತೀವಿ ಸೂಜಿ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗುತ್ತೆ ಪೂರಿಗಳು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ, ರುಚಿಗೋಸ್ಕರ ಅಷ್ಟೇ. ಇವಾಗ ಈ ಎಣ್ಣೆಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮಂದಕ್ಕೆ ಕಲಿಸ್ಬೇಡಿ. ಆವಾಗ ಪೂರಿಗಳು ಮೃದುವಾಗಿ ಬರುತ್ತೆ. ಮಂದಕ್ಕೆ ಕಲಿಸಿದ್ರೆ, ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಪೂರಿಗಳು ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಯೆಲ್ಲೋ ಫುಡ್ ಕಲರ್ ಬಳಸ್ತಿದ್ದೀನಿ. ನೀವು ಬೇಕಿದ್ದರೆ ಆರೆಂಜ್ ಫುಡ್ ಕಲರ್ ಕೂಡ ಬಳಸ್ಬೋದು. ನಾನಿಲ್ಲಿ ಯೆಲ್ಲೋ ಬಳಸ್ತಿದ್ದೀನಿ. ಇದು ಕಲರ್ಗೋಸ್ಕರ ಮಾತ್ರ ಹಾಕೋದು, ಚೆನ್ನಾಗಿ ಕಲರ್ ಬರಲಿ ಅಂತ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ಮೃದುವಾಗಿ ಕಲಿಸ್ಬಾರ್ದು. ನೋಡ್ತಿರ್ಬೋದು ನಾನಿಲ್ಲಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ 1 ಗಂಟೆ ಬಿಡ್ತೀನಿ ನಾನು ನೆನೆಯೋಕ್ಕೆ. ಸೊ 1 ಗಂಟೆ ಆದಮೇಲೆ ನಾನಿಲ್ಲಿ ಈ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಬಾಣಲೆಗೆ 2 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ 200 ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಒಂದೇ ಒಂದು ಗ್ಲಾಸ್ನಷ್ಟು ಮಾತ್ರ ಸಕ್ಕರೆ ಪೂರ್ತಿ ಮುಳುಗೋವರೆಗೂ ಮಾತ್ರ ನೀರು ಹಾಕ್ಕೊಳ್ಳಿ. ಗಟ್ಟಿ ಪಾಕ ಬರಬೇಕು ಸಕ್ಕರೆ, ಅಲ್ಲಿವರೆಗೂ ಇದನ್ನು ಕುದಿಯಕ್ಕೆ ಬಿಡಿ. ನೋಡ್ತಿರ್ಬೋದು ಇಲ್ಲಿ ಕುದೀತಾ ಇದೆ, ಸಕ್ಕರೆ ಎಲ್ಲ ಕರಗಿ ಈ ಥರ ಗಟ್ಟಿಯಾಗಿ ಪಾಕ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಸೈಡಲ್ಲಿ ಇಡ್ತೀನಿ. ಇವಾಗ ಈ ಹಿಟ್ಟು ಕೂಡ ನೆಂದಿರುತ್ತೆ. ಇವಾಗ ಆ ಹಿಟ್ಟನ್ನು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಪೂರಿಗಳು ಅಷ್ಟು ಹಿಟ್ಟನ್ನು ನೀವು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಮಾರು ಮೀಡಿಯಮ್ ಸೈಜ್ನಷ್ಟು ಪೂರಿಗಳನ್ನು ಮಾಡ್ಕೊಳ್ತೀನಿ. ಈ ಪ್ರಮಾಣದ ಹಿಟ್ಟು ತಗೊಳ್ತಿದ್ದೀನಿ. ಸೊ ಇವಾಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಚಿಕ್ಕ ಪೂರಿಗಳನ್ನು ಕೂಡ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಲಟ್ಟಿಸ್ಲಿಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ತಿದ್ದೀನಿ. ಅಕ್ಕಿ ಹಿಟ್ಟು ಬಳಸಿ ಈ ಲಟ್ಟಿಸೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ಪೂರಿಗಳು. ಇವಾಗ ನೋಡ್ತಿರ್ಬೋದು ಸಣ್ಣ ರೋಟಿ ಆಕಾರಕ್ಕೆ, ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡು ಹಿಟ್ಟನ್ನು ಇದನ್ನು ತ್ರಿಕೋನ ಆಕಾರಕ್ಕೆ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಎಡ್ಜನ್ನು ಮಾತ್ರ ಪ್ರೆಸ್ ಮಾಡ್ಕೊಳ್ಳಿ, ನಡುವೆ ಯಾವುದೇ ರೀತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ಎಡ್ಜ್ ಏನಿರುತ್ತೆ ತ್ರಿಕೋನಾಕಾರದ್ದು ಅದನ್ನು ಮಾತ್ರ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಇದೇ ಥರ ನಾನು ಎಲ್ಲ ಪೂರಿಗಳನ್ನು ಮಾಡಿ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ವೀಟು, ಕ್ರಿಸ್ಪಿಯಾಗಿ ಸ್ವೀಟ್ ಮೇಲ್ಗಡೆ ಸಕ್ಕರೆ ಪಾಕ ಎಲ್ಲ ಅಂಟಿರುತ್ತೆ. ಸೊ ಇವಾಗ ಇದೇ ಥರ ನಾನು ಎಲ್ಲ ಪೂರಿಗಳನ್ನು ರೆಡಿ ಮಾಡ್ಕೊಳ್ತೀನಿ. ಇಷ್ಟು ದೊಡ್ಡದಾಗಿ ಕೂಡ ನೀವು ಪೂರಿನ ಲಟ್ಟಿಸ್ಕೊಂಡು ತ್ರಿಕೋನಾಕಾರಕ್ಕೆ ಮಡಚ್ಕೊಳ್ಬೇಕು. ಈ ಥರ ಎಡ್ಜನ್ನು ಮಾತ್ರ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದೇ ಥರ ನಾನು ಸುಮಾರು ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡ್ಕೊಳ್ಳಿ, ದೊಡ್ಡದು ಬೇಕಿದ್ದರೂ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕೂಡ ಕಾಯ್ದಿದೆ. ಇಲ್ಲಿ ಒಂದೊಂದಾಗೆ ಪೂರಿಗಳನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಮ್ ಮತ್ತು ಹೈ ಫ್ಲೇಮ್ನ ಮಧ್ಯ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಈ ಪೂರಿಗಳು. ಬೇಗನೆ ಹಾಕಿ ತೆಗೆದ್ರೆ ಒಳಗಡೆ ಬೆಂದಿರಲ್ಲ, ಹಸಿಯಾಗಿ ಹಾಗೇ ಇರುತ್ತೆ.
ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಫ್ರೈ ಮಾಡಲಿಕ್ಕೆ. ಯಾಕಂದರೆ ನಾವು ತ್ರಿಕೋಣಾಕಾರಕ್ಕೆ ಮಡಚಿರೋದ್ರಿಂದ, ಫೋಲ್ಡ್ ಮಾಡಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಕೊಂಡು ಕ್ರಿಸ್ಪಿ ಆಗಬೇಕು ಪೂರಿಗಳು. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ತೆಗಿತಿದ್ದೀನಿ ನಾನು. ಸೊ ಈ ಥರ ತೆಗೆದಾದ್ಮೇಲೆ ಇನ್ನೂ ಸ್ವಲ್ಪ ಬಿಸಿ ಇದೆ ಅನ್ನೋವಾಗಲೇ ಆ ಸಕ್ಕರೆ ಪಾಕ ಏನು ಮಾಡಿಟ್ಕೊಂಡಿದ್ದೀವಿ ನಾವು, ಅದರಲ್ಲಿ ನಾನು ಹಾಕ್ಕೊಂಡು ಒಂದು ಸರಿ ಉರುಳಿಸ್ಕೊತೀನಿ. ಈ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ ನಾನು, ಫ್ಲೇವರ್ಗೋಸ್ಕರ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಒಂದು ಸರಿ ಸಕ್ಕರೆ ಪಾಕದಲ್ಲಿ ಉರುಳಿಸಿ ತಕ್ಷಣಕ್ಕೆ ತೆಗೆದು ಒಂದು ಪ್ಲೇಟಲ್ಲಿ ಸೆಟ್ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ನಾನು ಅದೇ ಥರ ಮಾಡ್ತಿರೋದು. ಈ ಥರ ಎಲ್ಲ ಪೂರಿಗಳನ್ನು ಉರುಳಿಸ್ಕೊಂಡು ಮೇಲ್ಗಡೆ ಕೋಟಿಂಗ್ ಬರಬೇಕದು. ಒಳಗಡೆ ಕೂಡ ಸ್ವಲ್ಪ ಸಕ್ಕರೆ ಪಾಕ ಹೋಗಬೇಕು, ಅಲ್ಲಿವರೆಗೂ ಉರುಳಿಸ್ಕೊಂಡು ಈ ಥರ ತೆಗೆದು ಒಂದು ಪ್ಲೇಟಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ಮೇಲ್ಗಡೆ ಏನಿದೆ ಸಕ್ಕರೆ ಪಾಕ ಲೇಯರು, ಅದು ಪೂರ್ತಿಯಾಗಿ ಒಣಗಾದ್ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಈಗ ಹಸಿ ಇದ್ದಾಗಲೇ ಇಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಗಸಗಸೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಗೋಡಂಬಿನೂ ಕೂಡ ಇಟ್ಟಿದ್ದೀನಿ ಡೆಕೋರೇಷನ್ಗೆ. ಇವಾಗ ಬಾದಾಮ್ ಪುರಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಅಭಿಪ್ರಾಯ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.